ನಮ್ಮ ಶರೀರಕ್ಕೆ ರಕ್ತನಾಳಗಳು ತುಂಬಾ ಇಂಪಾರ್ಟೆಂಟ್ ಆದಂಥ ಅಂಗಗಳು. ದೇಹದ ಎಲ್ಲ ಭಾಗಗಳಿಗೂ ಕೂಡ ರಕ್ತ ಸಂಚಾರ ಸರಾಗವಾಗಿ ಯಾವುದೇ ಅಡೆತಡೆ ಇಲ್ಲದೇ ಆಗಬೇಕು ಅಂದರೆ ರಕ್ತನಾಳಗಳು ಸರಿಯಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಈ ರೀತಿ ರಕ್ತ ಸಂಚಾರ ಕೆಲವೊಮ್ಮೆ ಸರಿಯಾಗಿ ಆಗದೆ ಹೋಯಿತು ಅಂದರೆ ಅಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗಿದೆ ಅಂಥೇಳಿ ಅರ್ಥ. ಈ ಒಂದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗುವಂಥದ್ದು, ಅಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಬೆಳವಣಿಗೆ ಆಗಿ ಬ್ಲಾಕೇಜ್ ಉಂಟಾಗಿರುತ್ತೆ. ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಕೈ ಕಾಲುಗಳು ಮರಗಟ್ಟುವಂಥದ್ದು, ಜೋಮ್ ಹಿಡಿಯುವಂಥದ್ದು, ವೀಕ್ನೆಸ್ ಹೆಚ್ಚಾಗುವಂಥದ್ದು, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುವಂಥದ್ದು, BP, ಈ ರೀತಿ ಅನೇಕ ರೀತಿಯ ನಮಗೆ ದೇಹದಲ್ಲಿ ಅನೇಕ ರೀತಿಯ ತೊಂದರೆಗಳು, ಕಾಯಿಲೆಗಳು ಎದುರಾಗಲಿಕ್ಕೆ ಶುರುವಾಗುತ್ತೆ. ತುಂಬ ಸರಳವಾಗಿ ಮಾಡ್ಕೊಳ್ಳೋವಂಥ ಈ ಒಂದು ಮನೆಮದ್ದನ್ನು ಮಾಡ್ತಾ ಬಂದರೂ ಸಾಕು, ನರಗಳಿಗೆ ಶಕ್ತಿ ಬರುತ್ತೆ, ಬಲ ಬರುತ್ತೆ. ಇದರಿಂದ ಬ್ಲಾಕೇಜ್ ಉಂಟಾಗೋದು ಕಡಿಮೆ ಆಗಿ ನರಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಅನೇಕ ರೀತಿಯ ಕಾಯಿಲೆಗಳು ನಮ್ಮಿಂದ ದೂರ ಆಗುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಇದನ್ನು ಸೇವನೆ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಚಕ್ಕೆನ ತೊಗೊಂಡಿದ್ದೀನಿ. ಚಕ್ಕೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಒಂದು ಮಸಾಲೆ ಪದಾರ್ಥ. ಆದರೆ ಇದನ್ನು ಸೇವನೆ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ದೇಹಕ್ಕೆ ಅನೇಕ ರೀತಿಯ ಕಾಯಿಲೆಗಳು, ಅದರಲ್ಲೂ ಈ ರೀತಿ ಒಂದು ಬ್ಲಾಕೇಜ್ ಏನು ಉಂಟಾಗಿರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಪೀಸ್ ಆಗುವಷ್ಟು, ಚಿಕ್ಕ ತುಂಡಾಗುವಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಚಕ್ಕೆ ಪೌಡರನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಅದನ್ನು ಒಂದು 2 ಚಿಟಿಕೆ ಆಗುವಷ್ಟು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಅಥವಾ ಈ ರೀತಿ ಚಕ್ಕೆಯನ್ನು ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಇನ್ನು ಹಲವಾರು ಕಾರಣಗಳಿಂದ ನಮ್ಮ ನರಗಳು ವೀಕ್ ಆಗ್ತಾ ಇರುತ್ತವೆ. ಈ ಒಂದು ನರಗಳಲ್ಲಿ ನೋವು ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಯಾಕೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ, ವೀಕ್ನೆಸ್ ಹೆಚ್ಚಾಗಿರುತ್ತೆ. ಇದಕ್ಕೆ ಅನೇಕ ರೀತಿಯ ಕಾರಣಗಳಿರ್ಬೋದು. ಡಯಾಬಿಟಿಸ್ನಿಂದನೂ ಕೂಡ ಕೆಲವೊಮ್ಮೆ ನರಗಳಲ್ಲಿ ವೀಕ್ನೆಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಹೈ ಬ್ಲಡ್ ಪ್ರೆಷರ್ ಇರ್ಬೋದು. ರಕ್ತನಾಳಗಳಲ್ಲಿ ಕೆಲವೊಮ್ಮೆ ಈ ಒಂದು ಫ್ಯಾಟ್ ಅನ್ನುವಂಥದ್ದು ಹೆಚ್ಚಾಗಿ ಸಂಗ್ರಹಣೆ ಆಗೋದ್ರ ಜೊತೆಗೆ ಇನ್ಫೆಕ್ಷನ್ನಿಂದನೂ ಕೂಡ ರಕ್ತನಾಳಗಳು ತುಂಬಾ ವೀಕ್ ಆಗುತ್ತೆ. ಒಮ್ಮೊಮ್ಮೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದನೂ ಕೂಡ ಈ ರೀತಿ ಸಮಸ್ಯೆಗಳು ಬಂದು ಒದಗುತ್ತೆ. ಇನ್ನು ದೇಹದಲ್ಲಿ ಕಿಡ್ನಿ ಮತ್ತು ಲಿವರ್ ಸರಿಯಾಗಿ ಕೆಲಸ ಮಾಡದೆ ಹೋಯಿತು ಅಂದ್ರೂ ಕೂಡ ಈ ರೀತಿಯಾಗಿ ಆಗುತ್ತೆ. ಇನ್ನು ನಮ್ಮ ಶರೀರ ಸರಿಯಾಗಿ ಡಿಟಾಕ್ಸ್ ಆಗ್ತಾ ಇಲ್ಲ ಅಂತಂದ್ರೂ ಕೂಡ ಈ ರೀತಿಯಾಗಿ ಆಗುತ್ತೆ. ಅಂದರೆ ದೇಹದಲ್ಲಿ ವಿಷಯುಕ್ತ ಪದಾರ್ಥಗಳು ಆ ಒಂದು ನರಗಳಲ್ಲಿ ಹೋಗಿ ಶೇಖರಣೆ ಆಗ್ತಾ ಇರೋದ್ರಿಂದ ಇದೆಲ್ಲ ರೀತಿಯ ಸಮಸ್ಯೆಗಳು ಬಂದು ಒದಗುತ್ತೆ. ಆದರೆ ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ, ನಮಗೆ ಈ ರೀತಿಯಾಗಿ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ ಅಂದರೆ ಕೆಲವೊಮ್ಮೆ ವಿಪರೀತ ತಲೆ ಸುತ್ತು ಬಂದಂಗೆ ಆಗ್ತಾ ಇರುತ್ತೆ, ಹೆಚ್ಚು ಸುಸ್ತಾಗ್ತಾ ಇರುತ್ತೆ, ಕೆಲವೊಮ್ಮೆ ಕಣ್ಣು ಕತ್ಲೆ ಆಗ್ತಾ ಇರುತ್ತೆ, ಏನೂ ಕಾಣ್ತಾ ಇರೋದಿಲ್ಲ, ಇದ್ದಕ್ಕಿದ್ದಂಗೆ ಭಯ, ಒಂಥರ ಏನೋ ಒಂದು ಗಾಬರಿ ಅನ್ನೋ ಅಂಥದ್ದಾಗುತ್ತೆ. ತುಂಬ ಎನರ್ಜಿ ಕಡಿಮೆ ಆಗುವಂಥದ್ದಾಗಿರ್ಬೋದು. ಅಥವಾ ಕೈ ಕಾಲು ಮೈ ಮೊಣಕಾಲು ಮಾಂಸಖಂಡಗಳು ನೋವು ಹೆಚ್ಚಾಗುವಂಥದ್ದು, ಹೃದಯ ಬಡಿತ ಇದ್ದಕ್ಕಿದ್ದಾಗೆ ಹೆಚ್ಚಾಗುವಂಥದ್ದು, ಮೈ ನೋವು ಹೆಚ್ಚಾಗುವಂಥದ್ದು, BP ಹೆಚ್ಚಾಗುವಂಥದ್ದು, ತಲೆನೋವು, ತಲೆ ಸುತ್ತು ಬರುವಂಥದ್ದು, ತಲೆ ಸಿಡ್ದಂಗೆ ಅನಿಸ್ತಾ ಇರುತ್ತೆ. ಕೆಲವೊಮ್ಮೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ಸಮಸ್ಯೆಗಳು ಬರೋದು, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಈ ರೀತಿ ಆಗ್ತಾ ಇರೋದು. ಇದಕ್ಕೆಲ್ಲ ನಾವು ಬರೀ ಮೆಡಿಸನನ್ನೇ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಮನೆಮದ್ದುಗಳನ್ನು ಮಾಡ್ಕೊಳ್ಳೋದ್ರಿಂದನೂ ಕೂಡ ಈ ರೀತಿ ಆ ಒಂದು ನರಗಳಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ದಪ್ಪ ಏಲಕ್ಕಿ, ಕಪ್ಪು ಏಲಕ್ಕಿ ಅಂತೇಳಿ ಕರೀತಾರೆ. ಮಾಮೂಲಿ ನಾವು ಸಾಂಬಾರು ಪದಾರ್ಥವಾಗಿ ಈ ಒಂದು ಹಸಿರು ಏಲಕ್ಕಿಯನ್ನು ಬಳಸ್ತಾ ಇರ್ತೀವಿ. ಆದರೆ ಇದನ್ನು ನಾವು ಹೆಚ್ಚಾಗಿ ಬಿರಿಯಾನಿಗಳಿಗೆ ಬಳಸ್ತಾ ಇರ್ತೀವಿ. ಇದು ಕೂಡ ಒಂದು ಒಳ್ಳೆಯ ಮಸಾಲೆ ಪದಾರ್ಥ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ನಮ್ಮ ಅನೇಕ ರೀತಿಯ ಸಮಸ್ಯೆಗಳನ್ನು, ದೇಹದ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಈ ಒಂದು ರಕ್ತನಾಳಗಳಲ್ಲಿ ಏನು ಬ್ಲಾಕೇಜ್ ಉಂಟಾಗಿರುತ್ತೆ ಅದನ್ನು ಸರಿ ಮಾಡಿ ಅಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ಕೈಕಾಲು ಮರಗಟ್ಟೋದು, ನೋವು ಬರೋದು, ಊತ ಬರೋದು, ಬಾವು ಬರೋದು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ 1 ಕಪ್ಪು ಏಲಕ್ಕಿಯನ್ನು ಕುಟ್ಟಿ ಅದರ ಸಿಪ್ಪೆ ಸಮೇತವಾಗಿಯೇ ಹಾಕ್ಕೊಳ್ತಾ ಇದ್ದೀನಿ.
ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಲವಂಗ ತೊಗೊಳ್ತಾ ಇದ್ದೀನಿ. ಒಂದು 2ರಿಂದ 3. ನಾನಿಲ್ಲಿ ಒಬ್ರಿಗಾಗೋಷ್ಟನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಒಂದು 3 ಲವಂಗ ಮೇಲ್ಗಡೆ ಆ ತೊಟ್ಟಿನ ಭಾಗ, ತುದಿ ಭಾಗ ಏನಿರುತ್ತಲ್ಲ ಅದಿರಬೇಕು. ಅಂದರೆ ಹೂವು ಏನಿರುತ್ತೆ ಅದು ಇರೋವಂಥ ಲವಂಗನೇ ತೊಗೊಳ್ಳಿ. ಅದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ. ಹಾಗಾಗಿ ನೋಡಿ 3 ಲವಂಗನ ತೊಗೊಳ್ತಾ ಇದ್ದೀನಿ. ಈ ಒಂದು ಲವಂಗನ ಕೂಡ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಈ ಒಂದು ನರಗಳ ವೀಕ್ನೆಸ್ ಆಗಿರ್ಬೋದು, ಬಲಹೀನತೆ ಆಗಿರ್ಬೋದು, ಅಥವಾ ಬ್ಲಾಕೇಜ್ ಉಂಟಾಗ್ತಾ ಇದ್ದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮೂಳೆಗಳಿಗೆ ಬಲ ಕೊಡುತ್ತೆ, ಮಸಲ್ಸ್ಗೆ ಒಂದು ಒಳ್ಳೆ ಎನರ್ಜಿ ಕೊಡುತ್ತೆ, ದೇಹಕ್ಕೆ ಒಳ್ಳೆ ಒಂದು ಚೈತನ್ಯವನ್ನು ಹೆಚ್ಚಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲ ಹಾಕೋದ್ರ ಜೊತೆಗೆ ಕೊನೆಯಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬೆಲ್ಲ ಮೂಳೆಗಳಿಗೆ ಒಳ್ಳೆಯ ಬಲವನ್ನು ಕೊಡುತ್ತೆ, ಮೂಳೆಗಳ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಒಂದು ಮಂಡಿ ನೋವು, ಮಸಲ್ಸ್ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಇದನ್ನು ಕುಡಿಲಿಕ್ಕೂ ಕೂಡ ನಮಗೆ ಒಳ್ಳೆ ಸ್ವಾದವನ್ನು ಕೊಡುತ್ತೆ. ಹಾಗಾಗಿ ಬೆಲ್ಲ ಹಾಕಿ ಕರಗಿಸಾದ್ಮೇಲೆ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನಾವೇನು ಹತ್ತತ್ರ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ವಲ್ಲ, ಅದು ಒಂದು 3/4ರಿಂದ ಅರ್ಧ ಲೋಟದಷ್ಟು ಬಂದಿರಬೇಕು. ನೋಡಿ ಈ ರೀತಿ ಎಷ್ಟು ಅದು ಚೆನ್ನಾಗಿ ಕುದ್ದು ಅದು ಒಳ್ಳೆ ಕಷಾಯದ ರೀತಿ ಆಗುತ್ತೋ ಅಷ್ಟು ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಮ್ಮ ಈ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿರೋವಂಥ ಹೋಮ್ ರೆಮಿಡಿ ಅನ್ನುವಂಥದ್ದು ರೆಡಿಯಾಗಿದೆ. ಇದನ್ನು ನೀವು ಬೆಳಗಿನ ಸಮಯದಲ್ಲಿ ಕುಡಿಬೋದು, ಅಥವಾ ತಿಂಡಿಯ ನಂತರ ಕುಡಿತೀವಿ ಅಂದರೆ ಕುಡಿಬೋದು. ಖಂಡಿತವಾಗ್ಲೂ ದಿನಕ್ಕೆ 1 ಬಾರಿಯಂತೆ ಇದನ್ನು ಕುಡಿತಾ ಬನ್ನಿ. ನಿಮಗೇನೆ ಗೊತ್ತಾಗುತ್ತೆ ಕೆಲವು ದಿನಗಳಲ್ಲಿ ಎಷ್ಟು ಎನರ್ಜಿ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತು ಬರ್ತಾ ಇರುತ್ತೆ, ತಲೆನೋವು ಬರ್ತಾ ಇರುತ್ತೆ, ವಾಮಿಂಟ್ ಬರ್ತಾ ಇರುತ್ತೆ. ಜೊತೆಗೆ ಕೈ ಕಾಲುಗಳಲ್ಲಿ ಬಾವು, ನೋವು, ಊತ, ನರಗಳಲ್ಲಿ ಒಂದು ಊತ ಬಂದಿರುತ್ತೆ, ಹಾಗೆಯೇ ಮರಗಡ್ತಾ ಇರುತ್ತೆ, ಜೋಮ್ ಬರ್ತಾ ಇರುತ್ತೆ. ಇದೆಲ್ಲನೂ ಕಡಿಮೆ ಆಗುತ್ತೆ. ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಯಿತು ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮ ದೇಹಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ರಕ್ತ ಸಂಚಾರ ಸರಿಯಾಗಿ ರಕ್ತ ಸಂಚಾರ ಸರಿಯಾಗಿ ಆಗಿಲ್ಲ ಅಂದ್ರೆ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈ ಒಂದು ಕಷಾಯವನ್ನು ಕುಡಿತಾ ಬನ್ನಿ. ಯಾವುದೇ ಒಂದು ಮೆಡಿಸನ್ ಕೂಡ ಬೇಕಾಗೋದಿಲ್ಲ. ಅಷ್ಟು ಸುಲಭವಾಗಿ ಒಂದೊಳ್ಳೆ ಎನರ್ಜಿ ಅನ್ನೋವಂಥದ್ದು ದೇಹಕ್ಕೆ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳನ್ನು ತೊಗೊಂಡು ನಾವು ಈ ರೀತಿ ಕಷಾಯವನ್ನು ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಒಳ್ಳೆ ಎನರ್ಜಿ ಬರುತ್ತೆ. ಅನೇಕ ರೀತಿಯ ಕಾಯಿಲೆಗಳಿಂದ ಕೂಡ ಮುಕ್ತಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.